ಸ್ವಾಗತ. ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಪಾಕಿಸ್ತಾನದ ಪ್ರಧಾನಿ ಯೂಸುಫ್ ಗಿಲಾನಿ ನಡುವೆ ಮಹತ್ತರವಾದ ಸಭೆ ನಡೆಯಿತು. ಮಾಲ್ಡೀವ್ಸ್ನಲ್ಲಿ ನಡೀತಾ ಇರುವ 17ನೇ ಶಾರ್ಕ್ ಶೃಂಗಸಭೆಯಲ್ಲಿ ಉಭಯ ರಾಷ್ಟ್ರಗಳ ನಡುವೆ ಮಾತುಕತೆ ನಡೆಯಿತು. ಭಯೋತ್ಪಾದನೆ ನಿಗ್ರಹಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಜೊತೆಗೆ 26/11 ಮುಂಬೈ ದಾಳಿಯ ಕ್ರಮಗಳ ಕುರಿತು ಮಹತ್ತರ ಮಾತುಕತೆ ನಡೆದಿದೆ ಎನ್ನಲಾಗಿದೆ. 18 ತಿಂಗಳುಗಳ ನಂತರ 3ನೇ ಬಾರಿ ಉಭಯ ರಾಷ್ಟ್ರಗಳ ಪ್ರಧಾನಮಂತ್ರಿಗಳ ಭೇಟಿ ಇದಾಗಿತ್ತು. 26/11 ಮುಂಬೈ ದಾಳಿಯ ಪ್ರಮುಖ ಆರೋಪಿ ಅಜ್ಮಲ್ ಕಸಬ್ನನ್ನ ನೇಣಿಗೇರಿಸಿ ಅಂತ ಪಾಕಿಸ್ತಾನ ಹೇಳಿದೆ. ಉಗ್ರ ಕಸಬ್ನನ್ನ ಗಲ್ಲಿಗೇರಿಸಲು ಪಾಕಿಸ್ತಾನದ ಆಂತರಿಕ ವ್ಯವಹಾರಗಳ ಸಚಿವ ರೆಹಮಾನ್ ಮಲಿಕ್ ಸಲಹೆ ನೀಡಿದ್ದಾರೆ. ಸಾರ್ಕ್ ಶೃಂಗಸಭೆಯಲ್ಲಿ ಉಭಯ ರಾಷ್ಟ್ರಗಳ ಪ್ರಧಾನಿಗಳ ಭೇಟಿ ಮುಗಿದ ಬಳಿಕ ರೆಹಮಾನ್ ಹೇಳಿರೋದು ಕುತೂಹಲ ಮೂಡಿಸಿದೆ. ಸುಮಾರು 1 ತಾಸುಗಳ ಕಾಲ ಮಾತುಕತೆ ನಡೆಸಿದ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಪಾಕ್ ಪ್ರಧಾನಿ ಯೂಸುಫ್ ಗಿಲಾನಿ 26/11 ಉಗ್ರರ ಅಟ್ಟಹಾಸದ ಕುರಿತು ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ.